ರೈತ ಸಂಘಕ್ಕೆ, ಅನ್ನದಾತರಿಗೆ, ರೈತ ದೇವರುಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಶಶಿಕಾಂತ್ ಗುರೂಜಿ ಅವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸುಲಿಗೆ ಮಾಡ್ತಾ ಇದ್ರಿ. ಆದ್ರಿಂದ ನಿಮ್ಮ ಸರ್ಕಾರ ನಮ್ಮ ಬೆರಳ ತುದಿಯಲ್ಲಿದೆ. ರೈತ ಸರ್ಕಾರ ಬಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ವಿಧಾನಸೌಧದ ಮೇಲೆ ರೈತ ಬಾವುಟವನ್ನ ಆರಿಸಬೇಕು ಅಂತಕ್ಕಂಥ ಪಣವನ್ನು ನಾವು ರೈತರು ತೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರ ಬಾವುಟ ವಿಧಾನಸೌಧದ ಮೇಲೆ ಆರುತ್ತೆ. ಇದಕ್ಕೆ ನಾವು ಸಂಕಲ್ಪ. ನಮಸ್ಕಾರ ರಕ್ಷಕರೇ, ಇವತ್ತು ಜಗದ ಅಧಿವೇಶನದಲ್ಲಿ ರೈತರ ಹೋರಾಟ ಇರ್ತಾ ಇದೆ. ಈ ಚುನಾಪಣಾ ಪೂಜಾರಿ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಇರ್ತಾ ಇದೆ. ಕುರ್ಲಾಪುರದಲ್ಲಿ ಯಾವ ತರ ಒಂದು ಗರ್ಜೆ ಮಾಡಿದ್ರು, ಆ ಗರ್ಜೆ ಇವತ್ತು ಉಳಿದಿದೆಯಾ, ನಾವು ಕಡಿಮೆ ಆಗಿದೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಯಾಕಂತ ಒಂದು ಹೋರಾಟ ರೈತ ಪರವಾಗಿ, ರೈತರ ಬೆಂಬಲ ಬೆಳೆಗೋಸ್ಕರ ಒಂದು ಹೋರಾಟ ನಡೀತಾ ಇದೆ. ನಡೀತಾ ಇದೆ. ಒಂದಷ್ಟು ರೈತರು ಬಂದಿದ್ದಾರೆ, ಆ ರೈತರು ಮಾತಾಡ್ಸೋಣ. ಆ ರೈತರು ಹೇಳ್ತಾರೆ ಕ್ರಮ ಬನ್ನಿ. ವಿಷಯ ಹೇಳ್ತಾ ಇದೆ. ಚಳಿಗಾಲ ಅಧಿವೇಶನದಲ್ಲಿ ಇವತ್ತು ಇಷ್ಟು ಚಳಿದ್ರು ಕೂಡ ಚುನಾಪಣಾ ಪೂಜಾರಿ ಶ್ರೀಕಾಂತ್ ಗುರೂಜಿ ಅವರು ಎಂತ ಕಾವಿಟ್ಟಿದ್ದಾರೆ ಅಂದ್ರೆ ಬೆಳಗಾವಿನಲ್ಲಿ ಆ ಕಾಯಿಗೋಸ್ಕರ ಬೇಕಂದ್ರೆ ಚಳಿ ಐತೆ ಅಂದ್ರೆ ಇವತ್ತು ಓಡಬೇಕು, ಸರ್ಕಾರ ಇವ್ರ ಹತ್ರ ಬರಬೇಕು. ಆ ರೀತಿ ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟ, ಗುರ್ಲಾಪುರ ಹೋರಾಟ ಎಲ್ಲಿವರೆಗೂ ಇದೆ ಅಂದ್ರೆ ಎಲ್ಲಿ ವಿಧಾನಸೌಧ ಕುರ್ಚಿವರೆಗೂ ಇದೆ. ಇವತ್ತು ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದು ಇರ್ತಕ್ಕಂಥ 224 ಮಂದಿ ಶಾಸಕರು ಕಾಲಹರಣ ಮಾಡ್ತಾ ಇದ್ದಾರೆ. ಇವತ್ತು ನಾಡಿನ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ. ನೀರಾವರಿ ಮಾತಾಡ್ತಾ ಇಲ್ಲ. ರೈತರ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾರೋ, ಆ ಸಾಲದ ಸಂಕಷ್ಟ ಇಲ್ಲ. ಹಾಲಿಗೆ ಇವತ್ತ ಅತಿ ಕಡಿಮೆಯಾದ ಬೆಲೆ ಐತಿ. ಒಂದು 100 ರೂಪಾಯಿ ಲೀಟರ್ ಹಾಲು ಆಗ್ಬೇಕಂತೇಳಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಕೃಷಿ ಕಾಯ್ದೆಗಳ ಬದಲ ಯಾರು ವಿರೋಧ ಪಕ್ಷದವ್ರು ಕೂಡ ಮಾತಾಡ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಅವರ ನಾನು ಅಧಿಕಾರ ಬಂದ ತಕ್ಷಣ ಕಾಯ್ದೆಗಳನ್ನ ಭೂ ಸುಧಾರಣೆ ಕಾಯ್ದೆ ಇರಲಿ, APMC ಇರಲಿ, ಅಗತ್ಯ ವಸ್ತುಗಳ ಕಾಯ್ದೆ ಏನ ಇವತ್ತು ರೈತ ವಿರೋಧಿ ಕಾನೂನುಗಳದಾವ ಅವ್ನು ವಾಪಸ್ ಪಡಿತು ಅಂತ ಹೇಳ್ಯಾರು, ಯಾವ ಕೂಡ ಪಡೆದಿಲ್ಲ. ಹೀಗೆ ಹಲವಾರು ರೈತರ ನಾಡಿನ 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗೆ ವಿದ್ಯುತ್ ನಾವು ಇವತ್ತು ಕಡ್ಡಾಯವಾಗಿ ಹಗಲಿ 12 ತಾಸು ವಿದ್ಯುತ್ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಘೋಷಣೆ ಮಾಡಲೇಬೇಕು. ಅವ್ರ ಜವಾಬ್ದಾರಿ ಐತಿ. ನಾವು ರಾತ್ರಿ ನೀರು ಹಾಸಂಗಿಲ್ಲ. ಇಂಥ ಚಳಿಗಾಲದಾಗ ಹೆಂಗ ರೈತರು ನೀರು ಹಾಸಕ್ ಸಾಧ್ಯತೆ? ನೀವು ಚಳಿಗಾಲದಾಗ ಇವತ್ತು ರಾತ್ರಿ ಅಧಿವೇಶನ ಮಾಡಕ್ ನೀವು ಹೇಳ್ರಲ್ಲ ಅವ್ರಿಗೆ. ಮಾಡ್ಲಿ. ಹಂಗಾರ ನೀವು ರಾತ್ರಿ ಈಗ ಹಗಲಿನ ನೀವು ಚಳಿಗಾಲ ಅಧಿವೇಶನ ಮಾಡ್ಬೇಡ್ರಿ, ಪಾಪ ರಾತ್ರಿನ ಮಾಡ್ರಿ. ರಾತ್ರಿ 9ರಿಂದ ಅದು ಹೊರಗೆ ಕೂತು ಮಾಡ್ರಿ, ಇನ್ನು ಮನೆಯಲ್ಲಿ ಒಳಗೆ ಕೂತು ಗಟ್ಟಿಯಾಗಿ ಅವಾಗ ಗೊತ್ತಾಕತಿ. ಯಾಕಂದ್ರ ರಾತ್ರಿ ನಮಗೆ ನೀರು ಹಾಸಕ್ ಆಗಂಗಿಲ್ಲ. ಇನ್ನು ಮುಂದೆ ನಾವು ರಾತ್ರಿ ನೀರು ಹಾಸಂಗಿಲ್ಲ. ಹಗಲಿ 12 ತಾಸು ಕಡ್ಡಾಯವಾಗಿ ಮುಖ್ಯಮಂತ್ರಿ ಇವತ್ತು ಕರೆಂಟ್ ಕೊಡಬೇಕು, ಅಕ್ರಮ ಸಕ್ರಮವನ್ನು ಮುಂದುವರಿಸಬೇಕು. ಹೀಗೆ ನಾಡಿನ ನಮ್ಮ 31 ಜಿಲ್ಲೆಗಳ ರೈತರ ಸಮಸ್ಯೆ ಚರ್ಚೆ ಮಾಡಬೇಕು. ಈ ಅಧಿವೇಶನ ರೈತರ ಅಧಿವೇಶನ ಆಗ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ನಮ್ಮ ಸಮಸ್ಯೆ ಎಲ್ಲದಕ್ಕೂ ಕೂಡ ಇತ್ಯರ್ಥನ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕು. ಸರ್, ತಾವು ಗುರ್ಲಾಪುರದಲ್ಲಿ ಒಂದು ಹೋರಾಟ ಮಾಡ್ತಿದ್ರಿ, ಅದೇ ತರ ಗರ್ಜನೆ ಇದೆಯಾ? ಅದೇ ಸೌಂಡ್ ಬರ್ತಾ ಅದೇ ಸೌಂಡ್ ಬರೋದು. ಆ ಸೌಂಡ್ ಯಾವಾಗೂ ಕಡಿಮೆ ಆಗುದಿಲ್ಲ. ಅದು ಹಂಗ ಹೋಗ್ತಾ ಇರೋದು. ರೈತರಿಗೆ ಹೊಳೆಯಿದ ಸಮುದ್ರ ಇದ್ದಂಗೆ ರೈತನ ಉದ್ಧಾರ ಮಾಡೋದು ನಮ್ಮ ಹೋರಾಟಗಾರ ಸೇವೆ. ರೈತರ ಆರ್ಥಿಕವಾಗಿ ಪ್ರಬಲ ಆಗ್ಬೇಕು, ರೈತರ ಲಾಭದಾಯಕವಾಗಿ ಬೆಳಿಬೇಕು. ಯಾಕಂದ್ರೆ ರೈತರು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದ. ಈ ನಾಡಿಗೆ ಅನ್ನ ಹಾಕ್ತಕ್ಕಂಥ ರೈತರದೀವಿ ನಾವು. ಈ ಜಗತ್ತನ್ನ ಕಾಪಾಡಿದೀವಿ, ದೇಶ ಕಾಪಾಡಿದೀವಿ. ನಾವು ಸಾಯ್ಬಾರ್ದ. ಇವತ್ತು ನಮಗೆ ಯಾರು ಮೋಸ ಮಾಡತ್ತಾರಲ್ಲ ಅವ್ರು ಸಾಯ್ಬೇಕಾರೆ ನಾವೆಂದೂ ಸಾಯುದಿಲ್ಲ. ನಾವು ಹೋರಾಟ ಮಾಡೋರ. ನಾವು ಅದೇ ಕಿಚ್ಚು. ಬೆಳಗಾವಿ ಚಳಿಗಾಲದ ಅಧಿವೇಶನ ಇರ್ತದೆ. ಚಳಿಗಾಲದಲ್ಲಿ ಒಂದು ಬೆಳಗಾವಿಯಲ್ಲಿ ಕಾವಿಸಿದ್ರೆ ಒಂದು ಕಿಚ್ಚು ಬೆಳಗಾವಿಯಲ್ಲಿ ಇವತ್ತು ಚಳಿ ಅನ್ನೋದೆಲ್ಲ. ಯಾಕೆ ಶಶಿಕಾಂತ್ ಗುರೂಜಿ ಅವರು ನಾವು ಚನ್ನಪ್ಪನ ಪೂಜಾರಿ ನೇತೃತ್ವ ಈ ರೈತರ ಹೋರಾಟ ಬಗ್ಗೆ ಗುರೂಜಿ ಅವ್ರು ಏನ್ ಹೇಳ್ತಾರೆ ಕೇಳಮಣಿ. ಗುರ್ಲಾಪುರದಲ್ಲಿ ಒಂದು ಹೋರಾಟ ಮಾಡಿ ಒಂದು ರೈತರೊಂದು ಎಚ್ಚರಿಕೆ ಕೊಟ್ಟಿದ್ರಿ. ಅದು ಸ್ವಲ್ಪ ಬಿಸಿಲಿತ್ತು, ಸ್ವಲ್ಪ ತಂಪಿತ್ತು. ಇವತ್ತು ಚಳಿಗಾಲ ಅಧಿವೇಶನ, ಚಳಿಗಾಲದಲ್ಲಿ ಕೂಡ ತಾವೊಂದು ಬೆಳಗಾವಿ ದೊಡ್ಡ ಕಾವಿ ಬಿಸಿದಾರೆ. ಇವತ್ತು ಚಳಿ ಅನ್ನೋದು ಯಾರಿಗೂ ಬರ್ತಲ್ಲ, ಬಿಸಿಯಾಗಿ ಬಿಟ್ಟಾರೆ ಇವತ್ತು ಎಲ್ಲ ರಾಜಕಾರಣಿಗಳು. ಈ ವಿಷಯದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ಅವಾಗ ಬಿಸಿಲಿತ್ತು, ತಾವ ಹೇಳ್ತಾ ಇದ್ದೀರಿ. ಆ ಬಿಸಿಲಿನ ಕಾಲದೊಳಗ ಗಟ್ಟಿತನ ಹೋರಾಟದಿಂದ ಎಲ್ಲಾ ರೈತ ಮುಖಂಡರ ನೇತೃತ್ವದೊಳಗ 300 ರೂಪಾಯಿ ಸಿಕ್ತು. ಇವತ್ತು ಚಳಿ ಅದ, ಸರ್ಕಾರ ಚಳಿ ಬಿಡಿಸಿ ಬೀದರ್ದಿಂದ ಚಾಮರಾಜನಗರ ಮಟ್ಟ ಯಾವ್ಯಾವ ಜಿಲ್ಲೆ ಒಳಗೆ ಏನೇನು ಬೆಳೆ ಬೆಳೆದಾರ ಅವೆಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ತಗೋಬೇಕು. ನೀರಾವರಿ, ಕರೆಂಟು, ಬಹಳಷ್ಟು ಸಮಸ್ಯೆಗಳದಾವ. ಸಚಿವರು ಬರ್ತಾರೆ. ಆಮೇಲೆ ಈಗ SP ಅವರು ಕೂಡ ಮಾತಾಡಿದ್ದಾರೆ. ಸರ್, ತಮ್ಮ ರೈತ ಮುಖಂಡ ಬಂದ ಸರ್, ಅಂಕುಲ್ನ ಬಂದಿದ್ದಾರೆ. ಒಂದಷ್ಟು ನಾನು ಮಾತಾಡ್ತಾರೆ ಒಂದು ಅವ್ರ ಸಮಸ್ಯೆಗಳು, ಸಮುದ್ರ, ನಮ್ಮ ಪಶ್ಚಿಮ ಘಟ್ಟ, ಒಂದು ಅರಣ್ಯ ಪರಿಸರ, ರೈತ ಅವ್ರ ವಿಷಯಕ್ಕಾಗಿ ಮುಂದಿನ ಹೋರಾಟಗಳು ಯಾವ ತರ ಇರ್ತದೆ? ಕರಾವಳಿ ಭಾಗದಲ್ಲಿ 31 ಜಿಲ್ಲೆಗಳ ಮುಖಂಡರು ಬಂದಿದ್ದಾರೆ. ಮಂಡ್ಯ, ಮೈಸೂರು ವಿದ್ಯಾಸಾಗರ್ ಅವರು, ರಾಯಚೂರಿನ ಶರಣಪ್ಪ ಮರಳಿ ಅವರು, ಬಿಜಾಪುರದ ಸಂಗಮೇಶ್ ಸಗರು, ರಾಹುಲ್ ಕೋಬ್ಕಡ್ಡಿ ಅವರು, ಶಿವಮೊಗ್ಗದಿಂದ ಬಂದಿದ್ದಾರೆ, ಚಾಮರಾಜನಗರ, ಕೊಡಗು ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಇನ್ನೂ ಜನ ಬರ್ತಾ ಇದ್ದಾರೆ. ನಾವು ಯಾಕಂತಂದ್ರೆ
ಅಧಿಕಾರಿಗಳು ನಮ್ಗೊಂದು ವಿನಂತಿ ಮಾಡ್ಕೊಂಡಾರ, ಜನ ಭಾಳ ಸೇರಿಸ್ಬೇಡ್ರಿ, ನಿಮ್ಮ ಬೇಡಿಕೆ ಈಡೇರಿಸ್ತು ಅಂತ ಹೇಳಿದಾರೆ. ಮನೆ ಗುರ್ಲಾಪುರದ 10 ದಿನ ರೈತರಿಗೆ ತೊಂದರೆ ಕೊಟ್ಟಿವಿ, ಅದ್ರ ಸಲುವಾಗಿ ತೊಂದರೆ ಕೊಡಬಾರ್ದು ಅಂತ ಹೆಚ್ಚಿಗೆ ರೈತರಿಗೆ ಹೇಳಿಲ್ಲ. ಮೇನ್ ಮುಖಂಡರಷ್ಟೇ ಕರ್ಕೊಂಬ ಅಂತ ಹೇಳಿವಿ. ಸಚಿವರು ಬರ್ತಾರೆ, CM ಜೊತೆ ಮಾತುಕತೆ ಮಾಡಿಸ್ತೀವಿ ಅಂತ ಹೇಳ್ಯಾರ. ಒಟ್ಟಾರೆ ನಮ್ಮದೇನು ಸಾಮಾನ್ಯವಾಗಿ 1 ಲೀಟರ್ ಹಾಲಿಗೆ 100 ರೂಪಾಯಿ ಸಿಗಬೇಕು, ಕರೆಂಟ್ 12 ತಾಸು ಹಗಲದ್ದು ಸಿಗಬೇಕು. ಆ ಕಡೆ ಅರಣ್ಯ ಪ್ರದೇಶದೊಳಗೆ ಕಬ್ಜಾ ಮಾಡಿರ್ತಕ್ಕಂಥ ಭೂಮಿಗಳಿಗೆ ಪಹಣಿ ಪತ್ರ ಉತ್ತಾರ ಕೊಡಬೇಕು. ಸಾಕಷ್ಟು ಸಮಸ್ಯೆಗಳು ಅವೆಲ್ಲವನ್ನು ಕೂಡ ಈ ಅಧಿವೇಶನದೊಳಗೆ ನಾವು ಬಗೆಹರಿಸ್ಕೊಳ್ತೀವಿ. ಸರ್, ತಮ್ಮ ನಂಬಿ ಬಂದಂಥ ಈ ರೈತರಿಗೆ ತಮ್ಮನ್ನು ಬಂದು ನಂಬಿ ಇಲ್ಲಿಂದ ಬಂದು ತಮ್ಮ ಸಮಸ್ಯೆ ತೊಗೊಂಬಂದ ಸರ್. ಕರ್ನಾಟಕದ ಎಲ್ಲ ಮೂಲದಿಂದ ಬಂದಂಥ ರೈತರಿಗೆ, ನಿಮ್ಮನ್ನು ಬಂದ ನಂಬಿ ಬಂದಂಥ ರೈತರಿಗೆ ಅವ್ರ ಸಮಸ್ಯೆಗಳು ಯಾವ ರೀತಿ ಇಡಿಸ್ತಾರೆ ಸರ್? ನನ್ನ ನಂಬಿ ಬಂದಾರ ಅನ್ನೋಕ್ಕಿಂತ ಅವ್ರನ್ನ ನಂಬಿ ನಾ ಬಂದೀನಿ. ಯಾಕಂತಂದ್ರೆ ಅವ್ರಿದ್ದಾಗ ನಾ ಇದ್ದಾಗ ಅವರಲ್ಲ. ಅವೆಲ್ಲ ಸಂಖ್ಯೆ ಎಷ್ಟು ಆಗ್ತದೆ, ಅವಾಗ ಸರ್ಕಾರ ಕೂಡ ತಲಿಬಾಗ್ತದೆ. 8-9 ಲಕ್ಷ ಜನ ಗುರ್ಲಾಪುರದೊಳಗೆ ಕೂಡಿದಾಗ ಸರ್ಕಾರ ತಲಿಬಾಗಿತ್ತು. ಅಧಿಕಾರಿಗಳು ಮಾತು ಕೊಟ್ಟಾರ, ನೀವು ಕಡಿಮೆ ಸಂಖ್ಯೆಯೊಳಗೆ ಬರೀ ನಾವೆಲ್ಲ CM ಜೊತೆ ಮಾತುಕತೆ ಮಾಡಿಸ್ತೀವಿ, ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ಯಾರ. ಅದಕ್ಕಾಗಿ ನಾವು ಅಗದಿ ಆನಂದೊಳಗದು. ಯಾಕಂದ್ರೆ ಸಮಸ್ಯೆ ಆಲ್ರೆಡಿ ಬಗೆಹರಿದ ಆ ರೀತಿಯೊಳಗೆ ನಾವು ಅದೀವಿ. ಎಲ್ಲವನ್ನು ಕೂಡ ಮುಕ್ತವಾಗಿ ಬಗೆಹರಿಸ್ಕೊಂಡು ನಾವು ಮನೆ ಸರ್. ಗುರ್ಲಾಪುರದಲ್ಲಿ ತಾವು ಮುಗ್ದಾರ ಎಲ್ಲಿ ಕಲಿರ್ತಿದ್ರಿ 100% ಸರ್. ಅದೇನು ಅವ್ರಿಗೆ ಒತ್ತಾಯ ಅಂತಲ್ಲ, ವಿರೋಧ ಅಂತಲ್ಲ, ಟೀಕೆ ಅಂತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಂಜುಂಡಸ್ವಾಮಿ ಅವರ ಗರಡಿಯೊಳಗೆ ಪಳಗಿದಂಥವ್ರು ಇದ್ದಾರೆ. ಹೋರಾಟಗಾರಿಗೆ ಗೌರವ ಕೊಡ್ತಾರೆ. ಮನೆ ಕೂಡ ಗುರ್ಲಾಪುರದಾಗ ಗೌರವ ಕೊಟ್ಟಾರ. ಇವತ್ತು ಕೂಡ ಈ ಅಧಿವೇಶನದೊಳಗೆ ಈ ವೇದಿಕೆಗೆ ಸಚಿವರನ್ನು ಕಳಿಸಿ ಎಲ್ಲ ಚರ್ಚೆ ಮಾಡಿ ಆಮೇಲೆ ನಮ್ಮನ್ನು ಕೂಡ ಅಲ್ಲಿ ಕರೆಸಿ ಚರ್ಚೆ ಮಾಡ್ತಕ್ಕಂಥ ಒಂದು ಚರ್ಚೆ ನಡೆದ. ಮತ್ತೆ ಇನ್ನೊಂದು ಸರ್, ನಮ್ಮ ಕರಾವಳಿ ಭಾಗದಲ್ಲಿ ಗಣೇಶ ನದಿ ಅದೊಂದು ಏನೋ ಕಾಡನಾಶ ಮಾಡಿಕೊಂತ ಏನೋ ಒಂದು ಪೈಪ್ಲೈನ್ ಆಗಿರೋ ಏನೋ ಒಂದು ಅಲ್ಲಿ ಒಂದು ಏನೋ ನಡೆಸ ಸರ್. ಅದ್ರ ಬಗ್ಗೆ ತಾವು ಹೇಳಕ ಅಲ್ಲಿ ಕೂಡ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ನಾನು ಕೂಡ ಹೋಗಿದ್ದೆ. ಅದೇ ಜಿಲ್ಲೆಯಿಂದ ಬಂದಿರತಕ್ಕಂಥ ದಿನೇಶ್ ಶಿರೋಳ್ ಅವ್ರ ನೇತೃತ್ವದೊಳಗೆ ಹೋರಾಟ ನಡೆದಿತ್ತು. ನಾವು ಒಂದಿನ ಭಾಗವಹಿಸಿದ್ವಿ. ಅವ್ರು ಯಾವ ನಿರ್ಧಾರ ತಗೊಳ್ತಾರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸರ್, ಪ್ರತಿಯೊಂದು ಕೂಟ ಅನ್ನೋದೆಲ್ಲ ಹಾಳು ಮಾಡಿವ್ರಿ ಇಲ್ಲಿ ಹೋರಾಟ ಸರ್. ಅದು ರಾಜಕಾರಣ ಏನಾಗ್ತದೆ ಸರ್, ಅವರು ಬಹಳ ಏನಂತಾರೆ 1000 ವರ್ಷ ಬದುಕ್ತೀವಿ ಅಂತ ಏನೋ ಒಂದು ತಪ್ಪು ಕಲ್ಪನೆ ಒಳಗೆ ಹುಟ್ಟ್ಯಾರ ಅವರು. ಯಾಕಂದ್ರೆ 100 ವರ್ಷ ಆಯುಷ್ಯ ಮುಗೀತು, ಈಗ 60-70 ಅದ. ಅದಕ್ಕಾಗಿ ನಾನು ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಇರುವಂಥ ಆಯುಷ್ಯವನ್ನು ಜನರಿಗೆ ಸೇವೆ ಮಾಡೋದಕ್ಕಾಗಿ ಬದುಕಬೇಕಂತೇಳಿ ಭಾಳ ವಿನಂತಿಯನ್ನು ಎಲ್ಲ ಕಡೆ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ. ಸರ್, ಈಗ ತಮ್ಮ ರೈತರು ಪ್ರತಿಭಟನೆ ಅಧಿವೇಶನ ಅಂತ ಪ್ರತಿಭಟನೆ, ವಿಧಾನಸಭಾ ಪ್ರತಿಭಟನೆ ಸರ್, ಮುಂಬರುವ ದಿನಗಳಲ್ಲಿ ತಾವು ಕೂಡ ಒಂದು ರೈತ ಸಂಘದಿಂದ ಸಂಘ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಯಾರೇ ಆಗಿರೋದು ತಾವು ಒಂದು ಅಧಿಕಾರಕ್ಕೆ ಹೋಗಲ್ಲ. ಮುಂದಿನ ದಿನಮಾನ ಚುನಾವಣೆಯಲ್ಲಿ ಅದನ್ನ ಯಾವ ಥರ ವಿಚಾರ ಮಾಡಿ ಹೇಳಿ ಸರ್? ಈಗ ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು, ಜನರು ಗೋಣು ಮುರಿಬೇಕು. ಇಲ್ಲಿ ಕೂತಂಥವ್ರು ಯಾರು ಅಂಥವ್ರಲ್ಲ. ಇವ್ರಿಗೆ ರಾಜಕಾರಣ ಹೋಗೋದಿಲ್ಲ ಅಂತ ನನಗೆ ಅನ್ಸಾಕತ್ತಿದೆ. ಯಾಕಂದ್ರೆ ಸುಳ್ಳು ಹೇಳ್ಬೇಕಾಗ್ತದೆ. ನಾವು ಎಲ್ಲಿ ಇರ್ತೀವಿ ಅಂದ್ರೆ ನಾವು ನೋಡ್ರಿ, ಒಂದು ಸತ್ತಲ್ಲಿ ಹೋದಂತ ಹೆಣದ ಮುಂದೆ ಕೂತಾವು ಯಾರೋ ಮುಖಂಡರು ನಮ್ಗೆ ಫೋನ್ ಮಾಡಿದಾರೆ, ಇಲ್ಲೇ ಕೂತೀವಿ ಅಂತ ನಾವು ಹೇಳ್ತೀವಿ. ಅವ್ರು ಹಂಗಲ್ಲ, ಬೆಳಗಾವದಾಗಿದ್ದು ಬೆಂಗಳೂರು ಅಂತ ಹೇಳ್ತಾರೆ. ಹಂಗೆಲ್ಲ ಸುಳ್ಳು ಹೇಳಕ್ಕೆ ನಮ್ಗೆ ಬರಂಗಿಲ್ಲ. ರಾಜಕಾರಣ ನಮ್ಗೆ ಒಪ್ಪುವಂಥದ್ದಲ್ಲ ಸರ್ ಅದು. ಸರ್, ರಾಜಕಾರಣ ಒಪ್ಪಂಗಿಲ್ಲ. ತಮ್ಮ ಬೇಡಿಕೆ ಈಡೇರಿಸಂತ 2 ದಿವಸ ಇದೇ ರೀತಿ ಹೋರಾಟ ಬೀದಿ ಅಲ್ಲಿ ಹೋರಾಟ ಎಷ್ಟು ಮಾಡ್ಕೊಂತಾರೆ ಸರ್? ನೋಡ್ರಿ, ಇದು ಹೋರಾಟ ಕಡಿಮೆ ಕಾಲಾವಧಿ ಒಳಗದ. ಅವ್ರು ನಮಗೆ ಭಾಗಿದ್ರು, ಗೌರವ ಕೊಟ್ಟರು ಅಂತಂದ್ರೆ ನಾವು ಗೌರವ ಕೊಡ್ತೀವಿ. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಹೆಂಗಾಗ್ತದಂದ್ರೆ ಒಂದು 50 ಲಕ್ಷ ಜನ ಬೆಳಗಾವಿ ಸುವರ್ಣಸೌಧ ರಸ್ತೆ ಮೇಲೆ ಕುಂತೀವಿ ಅಂತಂದ್ರೆ ಸಿದ್ದರಾಮಯ್ಯನವರು ಈ ಕಡೆ, ಸಚಿವರು ಈ ಕಡೆ, MLAಗಳು ಈ ಕಡೆ, ನಮ್ಮನ್ನ ಕೇಳಿ ಒಳಗೆ ಹೋಗ್ಬೇಕಾಗ್ತದೆ. ಏನು ಬೇಡಿಕೆ ಅದ ಈಡೇರಿಸಿ ಒಳಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅದನ್ನ ಅವ್ರು ತಂದ್ಕೋಬಾರ್ದಷ್ಟೇ. ಧನ್ಯವಾದ ಸರ್. ನಮ್ಮ ರೈತರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ತಮ್ಮ ಧನ್ಯವಾದ. ಏನು ಇವತ್ತಿನ ದಿನ ಚಿಕ್ಕಮಂಗ್ಳೂರು ಭಾಗದ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀವಿ. ಆ ಎಮ್ಮೆದೊಡ್ಡಿ ಭಾಗದ ಏನು ಬಗರುಕುಂ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ. ಒಗ್ರಳ್ಳಿ ಆ ಭಾಗದವ್ರು ಏನು ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ, ಈ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ, ಅರಣ್ಯ ಇಲಾಖೆದನ್ನ ಕಂದಾಯ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅರಣ್ಯ ಇಲಾಖೆಯಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ಕೊಂಡು ಮೋಜು ಮಸ್ತಿ ಮಾಡುವಂತಕ್ಕೆ ಇವ್ರಿಗೆ ಅರಣ್ಯ ಇಲಾಖೆದು ಜಾಗ ಬೇಕಾಗ್ತದೆ. ಆ ರೈತರು ಬೆಳೆಯುವಂತ ಬೆಳೆಗೆ, ರೈತರು ವ್ಯವಸಾಯ ಮಾಡಿ ಬದುಕಕ್ಕೆ ಜಾಗ ಬೇಕಂತ ಹೇಳಿದ್ರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ನೀವು ಖಾಲಿ ಮಾಡಿ ಅಂತ ಘೋಷಣೆ ಮಾಡ್ತಿದ್ದಾರೆ. ಇವರು ರೈತರಿಗೆ ಕಿರುಕುಳ ಕೊಡ್ತಿದಾರೆ ಅಂದ್ರೆ ಎಂತ ನಾಲಾಯಕಗಳು ಇರ್ಬೋದು ಅಂತ ಈ ಮುಖಾಂತರ ನಾವು ನೋಡ್ಬೇಕಾಗ್ತದೆ. ಏನಕ್ಕಂತ ಹೇಳಿದ್ರೆ ಈ ಬಹುಸಂಖ್ಯಾತರಾದಂಥ ರೈತರು ತೊಂದರೆ ಅನುಭವಿಸ್ತಾ ಇದೀವಿ ಅಂತ ಹೇಳಿದ್ರೆ, ಇವರು ಮೋಜು ಮಸ್ತಿ ಮಾಡ್ಲಿಕ್ಕೆ ಅರಣ್ಯ ಇಲಾಖೆ ಜಾಗನ ರೆಸಾರ್ಟ್ಗಳು ಮಾಡ್ಕೊಳ್ಳೋಂಥದ್ದು, ಅರಣ್ಯ ಇಲಾಖೆ ಜಾಗನ ಕಂದಾಯ ಇಲಾಖೆಗೆ ಕನ್ವರ್ಟ್ ಮಾಡ್ಕೊಂಡು ಇವ್ರು ಅಕ್ರಮವಾಗಿ ಆಸ್ತಿ ಮಾಡ್ಲಿಕ್ಕೆ ರಾಜಕಾರಣಿಗಳಿಗೆ ಅರಣ್ಯ ಇಲಾಖೆ ಬೇಕು. ರೈತ ಬದುಕಕ್ಕೆ, ವ್ಯವಸಾಯ ಮಾಡಕ್ಕೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದಂತ ಕಿರುಕುಳ ಕೊಡ್ತಿದ್ದಾರೆ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಈ ರೈತ ಸಂಘಟನೆ ಯಾವುದು ಒಪ್ಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಎಮ್ಮೆದೊಡ್ಡಿ, ಒಗ್ರಳ್ಳಿ, ಕಡೂರು ತಾಲೂಕು ಈ ಭಾಗದ ಸಮಸ್ಯೆನ ಬಗೆಹರಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲೆಲ್ಲಿ ಕಾಣ್ತೀರಿ ಅಲ್ಲಿ ನಿಮ್ಮ ಮುತ್ತಿ ಹಾಕುವಂತ ಕೆಲಸ ಈ ರೈತ ಸಂಘಟನೆ ಮಾಡ್ತಾ ಎಚ್ಚರಿಕೆ ನೀಡುತ್ತೆ. ನಮಸ್ಕಾರ, ನನ್ನ ಹೆಸರು S.A. ಖಾದ್ರಿ ಅಂತ. ಅವಳಿ ಜಿಲ್ಲೆ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀನಿ. ಬಳ್ಳಾರಿ ಜಿಲ್ಲೆಯ ಕುಡತ್ನಿ ಪಟ್ಟಣದಲ್ಲಿ ಏನು ರೈತರಿಗೇನು ಅನ್ಯಾಯ ಆಗಿದೆ. ಸುಮಾರು 2,500 ಎಕರೆ ಏನು ಮಿತ್ತಲ್, ಬ್ರಹ್ಮಣಿ ಮತ್ತು NMDC ಏನು ಭೂಮಿ ಏನು ನಮ್ಮ ರೈತರಿಗೆ ಮೋಸ ಮಾಡಿ
ಏನು ತಗೊಂಡಿದ್ದಾರೆ, ನಮ್ಮ ರೈತರಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಆ 3 ಕಂಪ್ನಿಗಳು ಏನು ಮೋಸ ಮಾಡಿ ಏನು ತಗೊಂಡಿದ್ದಾರೆ ನಮ್ಮ ರೈತರ ಭೂಮಿಗಳನ್ನು ಹಿಂತಿರುಗಿಸಿ ಕೊಡಬೇಕು. ಒಂದು ಇಲ್ಲ ಏನು ಇದು ಕೋರ್ಟ್ ಏನು ಆರ್ಡ್ರ್ ಮಾಡಿದೆ, ಆ ಆರ್ಡ್ರ್ ಪ್ರಕಾರ ಅವರಿಗೆ ಹಣ ಒಪ್ಸಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕು. ಒಂದು ವೇಳೆ ಏನಾದರೂ ಸುಮಾರು 1091 ದಿನಗಳಿಂದ ನಿರಂತರವಾಗಿ ಏನು ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಕುಡತ್ನೆಯಲ್ಲಿ. ಏನು ಇನ್ನುವರೆಗೆ ಸರ್ಕಾರ ಏನು ಅವರಿಗೆ ಸರ್ಕಾರಕ್ಕೆ ಗಮನ ಬರ್ತಾ ಇಲ್ಲ. ಸರ್ಕಾರ ಏನು ಒಂದು ಸ್ವಲ್ಪ ಆದರೂ ಅಲ್ಲಿ ಕುಂತಿರೋಂಥ ರೈತರ ಪರ ಹೋರಾಟಗಾರರಿಗೆ ಏನು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಹಿಂಗೆ ಏನಾದರೂ ಮಾಡ್ತಾ ಇದ್ರೆ ಮುಂದೆ ಬರೋಂಥ ದಿನಮಾನಗಳಲ್ಲಿ ಬಳ್ಳಾರಿ ಅಲ್ಲ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಆ ರಾಜಕಾರಣಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮೈಸೂರಿಂದ ಬಂದಿದ್ದೀನಿ. ನನ್ನ ಹೆಸರು ಇಮ್ಮಾವರೆಗೂ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ಹಿಂದೆ ಗುರ್ಲಾಪುರದಲ್ಲಿ ನಡೆದಾಗಲೂ ಕೂಡ ನಾವು 4 ದಿನ ಅಲ್ಲೇ ಇದ್ವಿ. ಕಬ್ಬನಿಗೆ ಬೆಂಬಲ ಬೆಲೆ ಅನ್ನೋದಕ್ಕಿಂತ ವೈಜ್ಞಾನಿಕವಾದ ಬೆಲೆ. ಈಗ ನೋಡಿ, ಒಂದು ಚಪ್ಪಲಿ ತಯಾರು ಮಾಡಿದ್ರೆ ಶೋಕೇಶಲ್ಲಿ ತಗೊಂಡೋಗಿ ಇಟ್ಕೋತಾರೆ. ನಮ್ಮ ರೈತ ಬೆಳೆದಂತ ಬೆಳೆಯನ್ನ ಫುಟ್ಪಾತ್ನಲ್ಲಿ ಮಾಡಿರ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ಇದು ರೈತರಿಗೆ ಮಾಡ್ತಕ್ಕಂಥ ಅನ್ಯಾಯ. ಮತ್ತೆ ಯಾವುದೇ ಸರ್ಕಾರ ಬರಲಿ, ರೈತರಿಗೆ ವೈಜ್ಞಾನಿಕವಾದ ಬೆಲೆಯನ್ನ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ದಳ ಆಗಿರ್ಬೋದು, ಯಾವುದೇ ಸರ್ಕಾರನೂ ಕೂಡ ರೈತರಿಗೆ ಬೆಂಬಲ ಬೆಲೆ ಅಂತ ಹೇಳ್ತಾರೆ ಹೊರತು ವೈಜ್ಞಾನಿಕ ಬೆಲೆ ಕೊಡಿ ಅಂತ, ನಿಮ್ಮ ಬೆಂಬಲ ಬೆಲೆ ಕೊಡಿ ಅಂತ ನಾವು ಕೇಳಲ್ಲ. ವೈಜ್ಞಾನಿಕವಾದ ಬೆಲೆ ಕೊಡಿ. ಮತ್ತು ಇವತ್ತು ನಾವು ಇಂಥದ್ದೇ ಒಂದು ನಿರ್ದಿಷ್ಟವಾದ ಬೆಳೆ ಅಂತ ಹೇಳ್ತಾ ಇಲ್ಲ. ರೈತ ಬೆಳೀತಕ್ಕಂಥ ಪ್ರತಿಯೊಂದು ಬೆಳೆ, ಹೂವು, ಹಣ್ಣು, ತರಕಾರಿ, ರಾಗಿ, ಜೋಳ, ಹುರುಳಿ, ತೊಗರಿ, ಪ್ರತಿಯೊಂದು ಬೆಳೆಗೂ ಬೆಂಬಲ ಬೆಲೆ ಎಲ್ಲ ವೈಜ್ಞಾನಿಕ ಬೆಲೆ ಕೊಡಬೇಕು. ನೀವು ವೈಜ್ಞಾನಿಕ ಬೆಲೆ ಕೊಡಬೇಕು ಅಂದ್ರೆ ಏನ್ ಮಾಡಬೇಕು? ನೀವು 50,000 ಕೋಟಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಡುಗಂಟು ಒಂದು ರಿಸರ್ವ್ ಫಂಡ್ ಅನ್ನು ನೀವು ಇಡಬೇಕು. ಆವಾಗಲೇ ನೀವು ರೈತರಿಗೆ ವೈಜ್ಞಾನಿಕ ಬೆಲೆಯನ್ನ ಕೊಡಕ್ ಸಾಧ್ಯ ಅಂತ ಹೇಳಿ ಇವತ್ತು ನಮ್ಮ ಹಕ್ಕೊತ್ತಾಯ ಮಂಡಿಸೋದಕ್ಕೆ ನಾವು ಬಂದಿದ್ದೀವಿ. ಈಗ ವಿಧಾನಸೌಧಕ್ಕೆ ತಾವು ಪ್ರತಿಭಟನೆ ಮಾಡಕ್ ಬಂದ್ರಿ. ಈಗ ತಾವು ಯಾವ ಭೂಮಿಗೆ ಆಗಿ ಬಂದ್ರಿ? ನಾವು ಕುಲ್ಲೋಳಿ ಭೂಮಿ. ಏನ್ ಮಾಡತ್ತ ಕುಲ್ಲೋಳಿ ಭೂಮಿ? ಏನಾಗೈತಿ? ನಾವು ಇಸ್ಕೋ ನಮ್ಗೆ ಕೊಡ್ರವರು. ಯಾಕೆ ಕೊಡೋರು? ಅದು ಯಾವ ವಿಷಯ ಸಂಬಂಧ? ನಮ್ಗೆ ಹೆಸರಲ್ಲೇ ಕೊಡ್ಬೇಕು ಅವರು. ನಿಮ್ಮ ಹೆಸರಲ್ಲೇ ಜಮೀನು ಮಾಡ್ಬೇಕು. ನಿಮ್ಮ ಹೆಸರು ಯಾಕೆ ಕೊಡ್ಬೇಕು? ಏನು ಸಮಸ್ಯೆ? ಮತ್ತೆ ಯಾಕೆ ನಮ್ಗೆ ಮತ್ತೆ ಏನು ಬೇಡ ಆಧಾರ? ನಮ್ಗೆ ಆಧಾರ ಬೇಡ. ಅಲ್ಲಿಂದ ಇಲ್ಲಿ ಮಾತ್ರ ನಮ್ಮ ಮಗಳು ದುಡ್ಡು ತಿಂದು ನಾವು ದುಡ್ಡು ತಿಂದು ನಾವು ಸಹಾಕ್ ಹೋಗು. ನಮ್ಗೇನು ಆಧಾರ ಬೇಡ. ತಾವು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತೀರಿ ಯಾವ ವಿಷಯ? ಭಾಳ ದಿವಸ ಆತ ನಾವು. ಇನ್ನು ನಮಸ್ಕಾರ ಮೇಡಮ್, ಇವತ್ತು ಒಂದು ಹೋರಾಟ ನಡೀತದೆ. ಈ ಸಂದರ್ಭ ತಾವು ಏನು ಇಷ್ಟಪಡ್ತೀರಿ ತಾವು ಒಂದು ರೈತ ಮಳೆಯಾಗಿ? ಇದು ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಸಾಕಷ್ಟು ನೊಂದಂತ ರೈತರಿದ್ದಾರೆ. ಈ ವರ್ಷ ಅಂತೂ ಅತಿವೃಷ್ಟಿಯಾಗಿ ಅನಾವೃಷ್ಟಿ ಆಗಿದ್ದಕ್ಕೆ ಜನರಿಗೆ ಭಾಳಷ್ಟು ಹೊರೆ ಆಗಿದೆ. ಜೊತೆಗೆ ಏನು ಒಂದು ಕುಲ್ವಳಿ ಗುಡ್ಡದ 9 ಹಳ್ಳಿಯ ಸಮಸ್ಯೆ ದೊಡ್ಡದಾಗಿದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಆ ಕುಲ್ವಳಿ ಗುಡ್ಡದವರು ರೈತರು ಭಾಳಷ್ಟು ದಿನ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಇವತ್ತಿನ ದಿವಸ ಏನಂದ್ರೆ ನ್ಯಾಯ ಸಿಗೋವರೆಗಂತೂ ನಾವು ಹೋಗೋದಿಲ್ಲ. ಅವ್ರು ನಮ್ಮ ಕುಲ್ವಳಿ ಗುಡ್ಡದ ಏನಂತ ಇತ್ಯರ್ಥ ಮಾಡಿದ ನಂತರ ಅವ್ರು ವಿಧಾನಸೌಧ ಬಿಟ್ಟು ಹೊರಗೆ ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ನಾವು ಸುವರ್ಣಸೌಧದಿಂದ ಹೊರಗೆ ಹೋಗಕ್ಕೆ ಕೊಡೋದಿಲ್ಲ. ನಾವು ಇಲ್ಲೇ ಗಟ್ಟಿಯಾಗಿ ಕೂಡ್ತೀವಿ. ಆಯ್ತು ಮೇಡಮ್, ತಾವು ಹೋರಾಟ ಬಂದು ಒಣಕೆ ತುಂಬಂದೇ ಆಗ್ತದೆ. ಯಾಕೆ ಬಂದ್ರೆ ಸರ್? ಯಾಕಂತಂದ್ರೆ ಕಣ್ಣಿಗೆ ಕಾಣದಂತ ಬ್ರಿಟಿಷರುಗಳು ಈ ಆಡಳಿತದಲ್ಲಿ ಇದೆ. ಅಂದ್ರೆ ಒಣಕೆ ಒಬ್ಬವ ಅವತ್ತು ಯಾರೋ ಒಬ್ರು ಬಡ್ದಿದ್ರು, ನೀವೇನು ಬಿಡವ್ರಿ? ಭ್ರಷ್ಟ ಅಧಿಕಾರಿಗಳು ಮತ್ತೆ ದೇಶದ್ರೋಹಿಗಳದಾರು. ಅವರನ್ನ ನಮ್ಮ ಕಣ್ಣಿಗೆ ಕಾಣ್ತಾರ, ಅವ್ರು ನಮ್ಗೆ ಗೊತ್ತಾಗ್ತೈತೆ. ಒಣಕಿಗಂದು ಕಾಣ್ತಾರ, ಅವ್ರು ನಮಗೆ ಕಾಣ್ತಾ ಇದ್ರು ನಾವು ಒಣಕಿ ಅವ್ರ ತಲೆ ಮೇಲೆ ಬಿದ್ದೇ ಬೀಳ್ತದೆ. ನಾನು ತಾರಾವತಿ ಅಂತ ಹಾಸನ ಜಿಲ್ಲೆಯಿಂದ, ಹಾಸನ ಜಿಲ್ಲಾ ಅಧ್ಯಕ್ಷರು. ರೈತ ಸಂಘಕ್ಕೆ ರೈತ ಬಣಕ್ಕಾಗಿ ನಾವು ಬಂದಿದ್ದೀವಿ. ಇಲ್ಲಿ ಮೆಕ್ಕೆಜೋಳದ ಒಂದು ಖರೀದಿ ಕೇಂದ್ರಗಳು ಎಲ್ಲ ಕಡೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಖರೀದಿ ಕೇಂದ್ರಗಳು ಸ್ಥಾಪನೆ ಆಗಬೇಕು. ಯಾಕೆಂದರೆ ಬೇರೆ ಸ್ಟೇಟಿಂದ ತಗೋತಾ ಇದ್ದಾರೆ. 2,400 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಅದೇ ನಿಗದಿ ಬೆಲೆಗೆ ನಮ್ಮ ರಾಜ್ಯದಲ್ಲೇ ಬೆಲೆಯನ್ನು ಕೊಂಡುಕೊಂಡು ಒಂದು ನಿಗದಿತ ಬೆಲೆ ಮಾಡಿ ರೈತರಿಗೆ ನ್ಯಾಯ ಕೊಡಬೇಕು, ನಮ್ಮ ರಾಜ್ಯ ಜನತೆಗೆ, ನಮ್ಮ ರೈತ ಜನತೆಗೆ ಅಂತ ಮೊದಲನೇದಾಗಿ ಹೇಳ್ತೀನಿ. ಮತ್ತು ಸರ್ಕಾರಿ ಶಾಲೆಗಳು ಎಲ್ಲ 4,000 ಶಾಲೆಗಳು ಮುಚ್ಚುತ್ತಾ ಇದ್ದಾರೆ. ನಮ್ಮ ರೈತರು ಮಕ್ಕಳುಗಳು ಎಲ್ಲ ಬಡವ್ರ ಮಕ್ಕಳಿರೋದ್ರಿಂದ ಅವರಿಗೆ ಸರಿಯಾದ ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳೇ ಮುಚ್ಚಿದ್ರೆ ಅವ್ರ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಅನ್ಯಾಯ ಕೊಟ್ಟಂಗೆ ಆಗ್ತಿದೆ. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಸರ್ಕಾರ ಮುನ್ನೆಚ್ಚರಿಕೋಬೇಕು. ಅವರಿಗೆ ಶಿಕ್ಷಣ ಕೊಡೋದಕ್ಕೆ ಒಂದು ಅವಕಾಶ ಎಲ್ಲಿಂದ ಬಂದಿದ್ರಿ? ನಾವು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಸುಮಾರು ನಮ್ಮ ಆ ಕಡೆಯಿಂದ ಒಂದು 1000 ಜನ ಬೆಳಗಾವಿಗೆ ಬಂದಿದ್ದೀವಿ. ಈ ಚಳುವಳಿಗೆ ನಾವು ಸಹಕಾರ ಮಾಡಬೇಕು ಅಂತ ಬಂದಿದ್ದೀವಿ. ಯಾಕೆಂದರೆ ನಮಗೆ ಆ ಕಡೆನೂ ಅಷ್ಟೇ ನಿಗದಿ ಬೆಲೆ ಯಾವುದೂ ಸಿಗ್ತಾ ಇಲ್ಲ. ನಮಗೆ ಏನೇ ಬೆಳೆದ್ರೂ ನಿಗದಿ ಬೆಲೆ ಇಲ್ಲ. ದಳ್ಳಾಳಿಗಳು ಅರ್ಧಕ್ಕರ್ಧ ತಗೋತಾರೆ. ನಾವು ಏನೇ ಬೆಳೆದ್ರು ನಾವು ಸಾಲಗಾರ ಇರ್ತೀವಿ, ನಾವು ಯಾರೂ ಆಯ್ತಾ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಮಗೆ
ಶೀಘ್ರವೇ ನಿಗದಿ ಬೆಲೆ ಮಾಡಬೇಕು. ದಲ್ಲಾಳಿಗಳು ಅವರು ಶ್ರೀಮಂತ ರೈತಿದ್ದಾರೆ, ನಾವು ಎಷ್ಟೇ ಬಡ ರೈತೀವಿ. ಒಂದು ಮೂಟೆ ಗೊಬ್ಬರ 2,000 ರೂಪಾಯಿ, ಒಂದು ಔಷಧಿ 2,000 3,000, ನಾವೇನು ಇದು ಮಾಡೋಕ್ಕಾಯ್ತಿಲ್ಲ. ಆದ್ದರಿಂದ ಶೀಘ್ರವೇ ಅಲ್ಲಲ್ಲಿ ಆ ಕೇಂದ್ರಗಳನ್ನ ತೆರೆದು ಆ ಸಾಮಗ್ರಿಗಳನ್ನ ಅವರೇ ತಗೋಬೇಕು, ದಲ್ಲಾಳಿಗಳಿಗೆ ಬಿಡಬಾರ್ದು. ಆದ್ದರಿಂದ ದಯವಿಟ್ಟು ನಾವು ಅಲ್ಲಿಂದ ಸಾವಿರಾರು ಜನ ಬಂದಿದ್ದೀವಿ, ಇಲ್ಲೆಲ್ಲ ಬಂದಿರೋರೆಲ್ಲ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯವರೆಲ್ಲ ಬಂದಿದ್ದಾರೆ. ಸೂಕ್ತ ಬೆಲೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಭಾಗದಿಂದ ಬಂದಿರೋದು. ನಾವು ಈ ಬಾರಿ ಬೆಳಗಾಂನಲ್ಲಿ ಏನು ನಡೀತಾ ಇದೆ, ನಮ್ಮ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರನವರ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದಿನ ನಾವು ಇಲ್ಲಿ ಭಾಗವಹಿಸಿದ್ದೀವಿ. ಏನು ಸರ್ಕಾರದಲ್ಲಿ ಇವತ್ತು ಚಳಿಗಾಲದ ಅಧಿವೇಶನ ಚಳುವಳಿಯಲ್ಲಿ ನಡೀತಾ ಇದೆ, ಇಡೀ ಸರ್ಕಾರನೇ ಇಲ್ಲಿದೆ ಬೆಳಗಾಂನಲ್ಲಿ. ಹಾಗಾಗಿ ನಮ್ಮ ರೈತರ ಹಕ್ಕು ಒತ್ತಾಯಗಳು ಏನಿದೆ ಅದನ್ನ ಪಡೆದುಕೊಂಡೇ ಇಲ್ಲಿಂದ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಒಂದು ರೈತರ ಬೆಲೆ ಮಾಡ್ಬೇಕು ಅಂತ ಬಂದಿರೋದು. ಅವ್ರು ಮಾಡಕ್ಕಂತ ಹೋಗಲ್ಲ. ಇವಾಗ ನಿಗದಿತ ಬೆಲೆ ಮಾಡ್ಬೇಕು. ಈಗ ಒಂದು ಕ್ವಾರ್ಟರ್ ತಗೊಂಡ್ರೆ 200-300 ರೂಪಾಯಿ ಮಾಡಿದ್ದಾರೆ, ಅದಕ್ಕೆ ನಿಗದಿತ ಬೆಲೆ ಮಾಡಿದ್ದಾರೆ. ನಮ್ಮ ರೈತರಿಗೆ ಮಾಡೋದಕ್ಕೆ ಏನು ನಿಗದಿತ ಬೆಲೆ ಮಾಡ್ತಾ ಇಲ್ಲ ಅವರು. ರಾಗಿ, ಜೋಳ, ಹುಳ್ಳಿ ಏನಕ್ಕೂ ನಿಗದಿತ ಬೆಲೆ ಮಾಡ್ತಾ ಇಲ್ಲ. ನಿಗದಿತ ಬೆಲೆ ಮಾಡೋರು ಇಲ್ಲಿಂದ ಹೋಗ. ನನ್ನ ಹೆಸರು ಸಂಜೀವ್ ಸೋಮ ಬಲೇಗಾರ್, ಅಂಕೋಲಾ ತಾಲೂಕು, ಉತ್ತರ ಕರ್ನಾಟಕ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಕೇಣಿ ವಾಣಿಜ್ಯ ಬಂದರು ಎನ್ನುವ ಒಂದು ಅವೈಜ್ಞಾನಿಕ ಬಂದರು ಕಾಮಗಾರಿ ಮಾಡಲಿಕ್ಕೆ JSW ಕಂಪನಿಯವರಿಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಈ ಯೋಜನೆ ಸುಮಾರು 1 ವರ್ಷಗಳಿಂದ ಅದರ ವಿರುದ್ಧ ವಿವಿಧ ರೀತಿಯಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರನ್ನು ಖುದ್ದಾಗಿ ಭೇಟಿಯಾಗಿ ಈ ಯೋಜನೆ ಕೈಬಿಡಬೇಕೆಂದು ಆಗ್ರಹಿಸಿದಾಗಲೂ ಕೂಡ ಇಲ್ಲಿಯ ತನಕ ನಮಗೆ ಯಾವುದೇ ಸ್ಪಂದನೆ ದೊರಕಿಲ್ಲ. ನಾವು ಸುತ್ತಲೂ ಆ ಸಮುದ್ರವನ್ನು ನಂಬಿ, ಅಲ್ಲಿರುವ ರೈತರು ಗದ್ದೆಗಳನ್ನು ನಂಬಿ, ಅಲ್ಲಿರುವ ಮೀನುಗಾರರು, ಹೀಗೆ ಎಲ್ಲ ಸರ್ವ ಸಮಾಜದ ಎಲ್ಲ ನಾಗರಿಕರು ಈ ಹೋರಾಟವನ್ನು ಕೈಗೆತ್ತಿಕೊಂಡು ಇಲ್ಲಿಯ ತನಕ ಮುಂದೆ ಬಂದಿದೆ. 1 ವರ್ಷದ ನಿರಂತರ ಹೋರಾಟದಲ್ಲಿ ನಮ್ಮ ಆಗ್ರಹ ಇಷ್ಟೇ, ಯಾವುದೇ ಕಾರಣಕ್ಕೂ ಸುಮಾರು 25,000 ಜನರಿಗೆ ಮಾರಕವಾಗುವ ಈ ಯೋಜನೆ ಕೇವಲ ಒಬ್ಬ ಉದ್ದಿಮೆದಾರನ ಸಲುವಾಗಿ ಈ ಯೋಜನೆಯನ್ನು ರೂಪಿಸುತ್ತಿರುವುದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಾವು ಯೋಜನೆಯನ್ನು ಪದೇ ಪದೇ ಪ್ರತಿಭಟನೆ ಮೂಲಕ ಸರ್ಕಾರವನ್ನು ಎಚ್ಚರಿಸುತ್ತಲೇ ಇದ್ದೇವೆ. ಆದರೆ ಏಕೋ ಗೊತ್ತಿಲ್ಲ, ಸರ್ಕಾರ ಆ ಯೋಜನೆಯನ್ನು ಮಾಡಬೇಕೆನ್ನುವ ಆತುರದಲ್ಲಿದೆ. ಅದನ್ನು ನಾವು ಖಂಡಿಸುತ್ತಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ರೈತ ಸಂಘಟನೆಯವರ ಒಡಗೂಡಿ ಈ ಯೋಜನೆಗೆ ಅವರ ಸಹಕಾರವನ್ನು ವಹಿಸಿ ನಾವು ಈ ಯೋಜನೆಯನ್ನು ಮತ್ತಷ್ಟು ಪ್ರಬಲವಾಗಿ ಮಾಡೋರು ಏನಿದೆಯಲ್ಲ, ಅವೈಜ್ಞಾನಿಕ ಯೋಜನೆ ಅಥವಾ ರೈತ ವಿರೋಧಿ ಯೋಜನೆ, ಜನ ವಿರೋಧಿ ಯೋಜನೆ ಮತ್ತು ವಿನಾಶಕಾರಿ ಯೋಜನೆಗಳನ್ನ ಹಣದ ಆಶೆಗಾಗಿ ಅಥವಾ ಅಧಿಕಾರದ ಆಶೆಗಾಗಿ ಈ ಯೋಜನಾಕಾರರು ಅಂತಂದ್ರೆ ಇವತ್ತು ಭ್ರಷ್ಟ ಅಧಿಕಾರಿಗಳಿರ್ಬೋದು, ಭ್ರಷ್ಟ ಯೋಜನೆಕಾರರಿರ್ಬೋದು, ಅವರು ನಾ ಹೇಳೋದು ಅದನ್ನೇ. ಇಲ್ಲಿರುವಂತ ಇವತ್ತು ನಾವು ನಿಂತ್ಕೊಂಡಿದ್ದೀವಲ್ಲ, ಈ ಬೈಪಾಸ್ ಸಹ ಅವೈಜ್ಞಾನಿಕ ಯೋಜನೆ, ಇದು ರೈತ ವಿರೋಧಿ ಯೋಜನೆ, ಇದು ನಿಸರ್ಗದ ವಿರೋಧಿ ಯೋಜನೆ ಆಗಿರೋದ್ರಿಂದ ಈಗ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಗೆ ಅಥವಾ ಜನರಿಗೆ ಮಣ್ಣೆರಚುವಂಥದ್ದು, ವಿನಾಶದ ಎಡೆಗೆ ಹೆಜ್ಜೆ ಇಡುವಂಥದ್ದು ಸರ್ಕಾರದ ಇದು ತುಂಬಾ ಕೆಟ್ಟ ಯೋಜನೆಗಳನ್ನ ನಾವು ವಿರೋಧಿಸ್ತೇವೆ. ಇಂಥ ಯೋಜನೆಗಳು ನಾವೇನು ಯೋಜನೆಗಳನ್ನ ನಾವು ಬಯಸೋದಿಲ್ಲ. ಮತ್ತೆ ಏನಾಗಿದೆ, ಇದು ವಿನಾಶಕ್ಕೆ ಹಾದಿ ಮಾಡಿಕೊಟ್ಟಾಗ ಆಗ್ತದೆ. ಅದಕ್ಕಾಗಿ ಇದನ್ನ ನಾವು ಕಟು ಮತ್ತು ಕಠಿಣ ಶಬ್ದಗಳಿಂದ ಇದನ್ನು ವಿರೋಧಿಸ್ತೇವೆ. ಅಂತಿಯ ಬಗ್ಸೇವ ಗುಂಪಾಗಿ ನಿಂತೆವೋ ಜಂತರಾಗೋಲ ಕೈಯಾಗೋ, ಜಂತರಾಗೋಲ